ಒಂದು ಕಾಲದಲ್ಲಿ ಅವ್ರ ಸಕ್ಸಸ್ನ ಪೀಕ್ನಲ್ಲಿದ್ದರು. 25 ವರ್ಷಗಳ ನಂತರ ಅದರಲ್ಲಿ ಕೆಲವರು ಬಡವರಾದ್ರು, ಕೆಲವರು ಜೈಲಿಗೆ ಹೋದ್ರು, ಇನ್ನು ಕೆಲವರು ಸೂಸೈಡೇ ಮಾಡ್ಕೊಂಡ್ರು. ರಾಬರ್ಟ್ ಹೇಳ್ತಾರೆ, 1923 ದೊಡ್ಡ ಬಿಸ್ನೆಸ್ ಮ್ಯಾನ್, ಕಂಪ್ನಿ ಓನರ್ಸ್ ಮತ್ತೆ ಫಿನಾನ್ಷಿಯಲ್ ಲೀಡರ್ಸ್ ಒಂದು ಮೀಟಿಂಗ್ ಅಲ್ಲಿ ಸೇರಿದ್ರು. ಆದ್ರೆ ಕೇವಲ 25 ವರ್ಷಗಳ ನಂತರ ಅವರಲ್ಲಿ ಕೆಲವರು ಬಡವರಾದ್ರು, ಕೆಲವರು ದೇಶ ಬಿಟ್ಟು ಹೋದ್ರು, ಇನ್ನು ಕೆಲವರು ಜೈಲಿಗೆ ಹೋದ್ರು. ರಾಬರ್ಟ್ಗೆ ಅಲ್ಲಿ ಒಂದು ವಿಷಯ ಕ್ಲಿಯರ್ ಆಯಿತು, ದುಡ್ಡಿದ್ರೆ ಸಾಕು ಅಲ್ಲ, ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಫಿನಾನ್ಷಿಯಲ್ ನಾಲೆಡ್ಜ್ ಬೇಕು. ಇದೇ ರೀಸನಿಂದ ರಿಚ್ ಡ್ಯಾಡ್ ರಾಬರ್ಟ್ ಮತ್ತು ಮೈಕ್ಗೆ ಅಕೌಂಟಿಂಗ್ ಅನ್ನೋದು ಕಷ್ಟ ಅಂತ ಅನ್ನಿಸ್ಕೊಳ್ದೆ ಪಿಕ್ಚರ್ ಮೂಲಕ ಕಲಿಸಿದ್ರು. ಇನ್ಕಮ್ ಎಲ್ಲಿಂದ ಬರುತ್ತೆ, ಎಕ್ಸ್ಪೆನ್ಸಸ್ ಎಲ್ಲಿಗೆ ಹೋಗುತ್ತೆ, ಅಸೆಟ್ ಹೇಗೆ ಇನ್ಕಮ್ ಕ್ರಿಯೇಟ್ ಮಾಡುತ್ತೆ, ಲಯಬಿಲಿಟಿ ಹೇಗೆ ಕ್ಯಾಶ್ ಫ್ಲೋ ಮೇಲೆ ಪ್ರೆಷರ್ ಹಾಕುತ್ತೆ ಅಂತ ಅವ್ರಿಗೆ ಸಿಂಪಲ್ ಆಗಿ ತೋರಿಸಿದ್ರು. ರಾಬರ್ಟ್ಗೆ ಆಗ ಒಂದು ಬೇಸಿಕ್ ಫೌಂಡೇಶನ್ ಸಿಕ್ತು, ಅದೇ ಫಿನಾನ್ಷಿಯಲ್ ಲೈಫ್ನ ನಂಬರ್ಸ್ ಮೂಲಕ ನೋಡೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ನಿಮ್ಮ ಒಂದು ಫಾಲೋ ನನ್ನ ಮುಂದಿನ ದಿನ ಇನ್ನೂ ಬೆಟರ್ ಆಗೋಕ್ಕೆ ಮೋಟಿವೇಟ್ ಮಾಡುತ್ತೆ.